ಹಾಯ್ ವೆಲ್ಕಮ್ ಟು ಚಾಯಲಾಕ್ಸ್. ಇವತ್ತು ಪನ್ನೀರ್ ಬಟರ್ ಮಸಾಲ ಮಾಡೋದು ಹೇಗೆ ಅನ್ನೋದು ತೋರಿಸ್ಕೊಡ್ತೀನಿ. ತುಂಬ ಈಸಿಯಾಗಿ ಮಾಡ್ಬೋದು. ಹಾಗಾದರೆ ಬನ್ನಿ ನೋಡೋಣ. ಅದಕ್ಕೆ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸ್ಪೈಸಸ್ ಎಲ್ಲ ಹುರ್ಕೋತಾ ಇದ್ದೀನಿ. ಅಂದರೆ ಚಕ್ಕೆ, ಲವಂಗ, ಆಮೇಲೆ ಒಂದು ಏಲಕ್ಕಾಯಿ, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಆಮೇಲೆ 3 ಹಸಿಮೆಣಸಿನ್ಕಾಯಿ. ಖಾರ ಸ್ವಲ್ಪ ಕಮ್ಮಿ ಬೇಕು ಅನ್ನೋರು ಬೇಕಾದ್ರೆ ಇನ್ನೂ ಸ್ವಲ್ಪ ಹಸಿಮೆಣಸಿನ್ಕಾಯಿ ಒಂದು ಹಾಕ್ಕೊಳ್ಳಿ ಸಾಲಕ್ಕೂ. ಯಾಕೆಂದರೆ ಚಿಲ್ಲಿ ಪೌಡ್ರೆಲ್ಲ ಹಾಕ್ತೀವಲ್ವ. ನಾನು 3 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಜೊತೆಗೆ ಒಂದು 12ರಿಂದ 13 ಬೆಳ್ಳುಳ್ಳಿ, ಸ್ವಲ್ಪ ಗೋಡಂಬಿ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಇದಾದಮೇಲೆ ನಾನು ಸಣ್ಣ ಈರುಳ್ಳಿ, ದಪ್ಪ ಈರುಳ್ಳಿ ಎರಡೂ ಹಾಕ್ತಾಯಿದ್ದೀನಿ. ನೀವು ಸಣ್ಣ ಈರುಳ್ಳಿನ ದಪ್ಪ ಈರುಳ್ಳಿನೇ ಹಾಕ್ಕೊಳ್ಳಿ. ಸಣ್ಣ ಈರುಳ್ಳಿ ಸಿಪ್ಪೆ ತೆಗೆದ್ಬಿಟ್ಟು ತೊಳೆದ್ಬಿಟ್ಟು ಒಂದು ಕಪ್ಪಷ್ಟು, ಆಮೇಲೆ 3 ಟೊಮೊಟೊ ಕಟ್ ಮಾಡಿಬಿಟ್ಟು ಹಾಕ್ಕೊಂಡು ನೀಟಾಗಿ ಕೆಂಪಿಗೆ ಹುರಿದಿಟ್ಕೊಳ್ಳಿ. ಅದು ಹುರಿದಾದ್ಮೇಲೆ ಒಂದು ಬಾಣಲೆಯಲ್ಲಿ ಒಂದು ಸ್ಪೂನಷ್ಟು ಬೆಣ್ಣೆ ಹಾಕ್ಬಿಟ್ಟು 1/4 ಸ್ಪೂನು ಹಸಿಮೆಣಸಿನ್ಕಾಯಿ ಪುಡಿ, ಆಮೇಲೆ ಒಂಚೂರು ಉಪ್ಪು ಹಾಕ್ಬಿಟ್ಟು ನಾವು ಪನ್ನೀರ್ ಇದೆಯಲ್ಲ, ಆ ಪನ್ನೀರನ್ನ ಕ್ಯೂಬಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಸ್ಮಾಲ್ ಪೀಸಸ್ ಆಗಿ. ಅದನ್ನೆಲ್ಲ ಇದರಲ್ಲಿ ಫ್ರೈ ಮಾಡಿ ಇಟ್ಕೋಬೇಕು. ಇದರಲ್ಲಿ ಫ್ರೈ ಮಾಡಿಬಿಟ್ಟು ಆಮೇಲೆ ಗ್ರೇವಿಗೆ ಸೇರಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಡೈರೆಕ್ಟಾಗಿ ಹಾಕೋ ಬದಲು ಹಿಂಗೆ ಫ್ರೈ ಮಾಡಿ ಎತ್ತಿಟ್ಕೊಂಡಿರಿ. ಇದಾದಮೇಲೆ ಅದೇ ಬಾಣಲೆಗೆ ಒಂದು 2ರಿಂದ 3 ಸ್ಪೂನಷ್ಟು ಬೆಣ್ಣೆ ಹಾಕ್ಬಿಟ್ಟು ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರು, ಆಮೇಲೆ 1 ಸ್ಪೂನಷ್ಟು ಕಾಶ್ಮೀರ್ ಚಿಲ್ಲಿ ಪೌಡರು, 1 ಸ್ಪೂನು ಧನಿಯಾ ಪೌಡರು, ಇಷ್ಟನ್ನು ಹಾಕ್ಬಿಟ್ಟು ಬಟರ್ಲಿ ಕಮ್ಮಿ ಫ್ಲೇಮ್ಲೇ ಹುರ್ಕೊಳ್ಳಿ. ಜಾಸ್ತಿ ಆಗಿಟ್ಟರೆ ಅದು ಖಾರದ ಪುಡಿ ಎಲ್ಲ ಬೇಗ ಬ್ಲ್ಯಾಕ್ ಥರ ಆಗಿಬಿಡುತ್ತೆ, ಟೇಸ್ಟ್ ಹೊರ್ಟೋಗುತ್ತೆ. ಕಮ್ಮಿ ಫ್ಲೇಮ್ಲಿ ಇಲ್ಲ ಸ್ಟವ್ ಆಫ್ ಮಾಡಿಬಿಟ್ಟು ಬಟರೆಲ್ಲ ಕರ್ಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಹಾಕಿದ್ರು ನೋ ಪ್ರಾಬ್ಲಮ್. ಇದಾದಮೇಲೆ ನಾನು ಮತ್ತೆ 1 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಬೇರೆ ಬಾಣಲೆಯಲ್ಲಿ ಒಂದು 4 ಲವಂಗ, 1-2 ಚಕ್ಕೆ, ಒಂದು ಏಲಕ್ಕಿ, ಆಮೇಲೆ ಬೇ ಲೀಫು ಇಷ್ಟನ್ನು ನೀಟಾಗಿ ಫ್ರೈ ಮಾಡಿ ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಈಗ ನಾವು ಅದೆಲ್ಲ ನೀಟಾಗಿ ಹುರಿದಿಟ್ಟಿದ್ವಲ್ಲ, ಸಣ್ಣ ಈರುಳ್ಳಿ, ದಪ್ಪ ಈರುಳ್ಳಿ, ಟೊಮೊಟೊ ಹಣ್ಣು, ಗೋಡಂಬಿ, ಬೆಳ್ಳುಳ್ಳಿ, ಈ ಪೇಸ್ಟನ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಅದನ್ನು ನೀಟಾಗಿ ನೈಸಾಗಿ ಆಡಿಸ್ಕೋಬೇಕು. ನೈಸಾಗಿ ಆಡಿಸಿದ್ಮೇಲೆ ಅದು ನೈಸ್ ಪೇಸ್ಟ್ ಆದಮೇಲೆ ಇದಕ್ಕೆ ಸೇರಿಸ್ಕೊಳ್ಳಿ. ನೀಟಾಗಿ ಎಲ್ಲ ಮಿಕ್ಸ್ ಮಾಡಿ, ಎಲ್ಲ ಖಾರದ ಪುಡಿಗೆಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಜಾರ್ ತೊಳೆದು ನಾನು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೀರನ್ನ ಹೆಚ್ಚಿಸ್ಕೊಳ್ಳಿ. ಚಪಾತಿ ಅಂದರೆ ಬೇರೆ ಪೂರಿಗಾದರೆ ನಿಮಗೆ ಸ್ವಲ್ಪ ಗಟ್ಟಿಗೆ ಇರಲಿ. ಈಗ ಇದಕ್ಕೆ ನಾನು ಚೋಳ ಮಸಾಲ ಪೌಡ್ರ್ ಇದೆಯಲ್ಲ, ಚೆನ್ನ ಪೌಡ್ರ್ ಹಾಕ್ತೀವಲ್ಲ, ಅದೊಂದು ಅರ್ಧ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಅದು ಆಪ್ಷನಲ್, ನಿಮ್ಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ನೋ ಪ್ರಾಬ್ಲಮ್. ಮನೇಲಿದ್ದರೆ ಹಾಕಿ, ತುಂಬ ಟೇಸ್ಟಾಗಿರುತ್ತೆ. ಇದಾದಮೇಲೆ ಒಂದು ಕಪ್ಪಷ್ಟು ಹಸಿ ಬಟಾಣಿ ಇಟ್ಕೊಂಡಿದ್ದೆ ನಾನು. ಹಸಿ ಬಟಾಣಿನ ಈ ಟೈಮ್ಲಿ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದು ಎಣ್ಣೆಲಿ ಹಾಕಿ ನಾನು ಫ್ರೈ ಮಾಡಿಲ್ಲ. ಅದರಿಂದ ನೀವೇನು ಮಾಡಬೇಕು, ಇದೊಂದು 10ರಿಂದ 15 ನಿಮಿಷ ಬಟಾಣಿ ಈ ಗ್ರೇವಿಲೇ ಬೇಯಲಿ. ಬಟಾಣಿನೂ ಬೇಯುತ್ತೆ, ಆಮೇಲೆ ಖಾರದ ಪುಡಿ ಸ್ಮೆಲ್ಲೆಲ್ಲ ಸ್ವಲ್ಪ ಹೋಗಲಿ. ಅದರಿಂದ 10ರಿಂದ 15 ನಿಮಿಷದವರೆಗೂ ನೀಟಾಗಿ ಕುದಿಸಿ, ಗ್ರೇವಿನೂ ಸ್ವಲ್ಪ ತಿಕ್ಕಾಗುತ್ತೆ. ಆಗ ಅದ್ರ ಜೊತೆಗೆ ಬಟಾಣಿನೂ ಬೆಂದಿರುತ್ತೆ. ಈಗ 2 ಸ್ಪೂನಷ್ಟು ಮೊಸರು, ಗಟ್ಟಿ ಮೊಸರು ಹಾಕ್ಕೊಳ್ಳಿ. ಗಟ್ಟಿ ಮೊಸರು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಾಗಿರುತ್ತೆ ಗ್ರೇವಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ನಾವು ಪನ್ನೀರ್ ಫ್ರೈ ಮಾಡುವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ವಿ, ಆಮೇಲೆ ಉಪ್ಪು ಹಾಕಿಲ್ಲ. ಈಗ ನೀವು 2 ಸ್ಪೂನಷ್ಟು ಮೊಸರು ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬಟಾಣಿ ಎಲ್ಲ ನೀಟಾಗಿ ಬೆಂದಿದೆ. ಈಗ ನಾವು ಪನ್ನೀರ್ ಕ್ಯೂಬ್ ಕಟ್ ಮಾಡಿಟ್ಟಿದ್ವಲ್ಲ, ಆ ಪನ್ನೀರ್ ಕ್ಯೂಬೆಲ್ಲ ಇದಕ್ಕೆ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಲ್ರೆಡಿ ನಾವು ಪನ್ನೀರ್ ಹುರಿದಿಟ್ಟಿದ್ವಲ್ವ, ಸ್ವಲ್ಪ ಖಾರದ ಪುಡಿ ಹಾಕ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ ಹಂಗೆ ಮಾಡಿ ಹಾಕಿದ್ರೆ. ಈಗ ನೋಡಿ ರೆಡಿಯಾಗಿದೆ, ತುಂಬ ಟೇಸ್ಟಾಗಿದೆ, ಗ್ರೇವಿನೂ ತುಂಬ ತಿಕ್ಕಾಗಿದೆ. ಇದು ತುಂಬ ಚೆನ್ನಾಗಿರುತ್ತೆ ಚಪಾತಿ, ಪೂರಿ, ಈವನ್ ಇಡ್ಲಿ, ದೋಸೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಅದಲ್ಲದೆ ಜೀರಾ ರೈಸ್ಗಂತೂ ತುಂಬ ಟೇಸ್ಟಾಗಿರುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ, ನಿಮಗೆಲ್ಲ ಇಷ್ಟ ಆಗುತ್ತೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಧನ್ಯವಾದಗಳು.